ಚಾರಿಟೇಬಲ್ ಟ್ರಸ್ಟ್ನಿಂದ ಇದೆಂಥ ಮಹಾ ಮೋಸ. ಕ್ಯಾನ್ಸರ್ ಪೀಡಿತ ಮಗುವಿನ ಚಿಕಿತ್ಸೆಗಾಗಿ ಚಂದ ಎತ್ತಿದ್ದ ಟ್ರಸ್ಟ್ ಲಕ್ಷ ಹಣ ವಸೂಲಿ ಮಾಡಿ ವಂಚನೆ ಮಾಡಿರೋ ಆರೋಪ. ಮಗುವಿನ ಚಿಕಿತ್ಸೆಗಾಗಿ ಪರದಾಡ್ತಿರೋ ಪೋಷಕರು. ಎಸ್, ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಅಮಾಯಕರ ಮುಗ್ಧತೆಯನ್ನೇ ಬಂಡವಾಳ ಮಾಡಿಕೊಂಡ ಕೆಲವರು ವಂಚನೆ ಮಾಡ್ತಾರೆ. ಬಡವರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿಕೊಂಡು ಕೆಲವೊಂದು ಚಾರಿಟೇಬಲ್ ಟ್ರಸ್ಟ್ನವರು ಸಮಾಜ ಸೇವೆ ಮುಖವಾಡ ಹಾಕೊಂಡು ಜನರಿಂದ ಹಣ ವಸೂಲಿ ಮಾಡಿ ಆ ಹಣವನ್ನ ತಲುಪಬೇಕಾದವರಿಗೆ ತಲುಪಿಸದೆ ವಂಚನೆ ಮಾಡಿರೋ ಪ್ರಕರಣಗಳು ಅಲ್ಲಲ್ಲಿ ಬೆಳಕಿಗೆ ಬರ್ತಾ ಇದ್ದು. ಈಗ ಕ್ಯಾನ್ಸರ್ ಪೀಡಿತ ಮಗುವಿನ ಚಿಕಿತ್ಸೆಗೆ ನೆರವಾಗ್ತೀವಿ ಅಂತ ಬಂದ ಚಾರಿಟೇಬಲ್ ಟ್ರಸ್ಟ್ ಒಂದು ಅಮಾಯಕ ಕುಟುಂಬಕ್ಕೆ ಮಹಾ ಮೋಸ ಮಾಡಿರೋ ಆರೋಪ ಪ್ರಕರಣ ತುಮಕೂರಿನಲ್ಲಿ ಬೆಳಕಿಗೆ ಬಂದಿದೆ. ಹೌದು, ತುಮಕೂರು ನಗರದ ಶಿರಾಗೇಟ್ನ ಬೊಂಬಯ್ಯನ ಪಾಳ್ಯದ 6 ವರ್ಷದ ಮೊಹಮ್ಮದ್ ಸಾಹಿಲ್ ಎಂಬ ಮಗುವಿಗೆ ಕಳೆದ 1 ವರ್ಷದ ಹಿಂದಷ್ಟೇ ಮೂಳೆ ಕ್ಯಾನ್ಸರ್ ಅನ್ನೋ ಭಯಾನಕ ಮಾರಣಾಂತಿಕ ರೋಗಕ್ಕೆ ತುತ್ತಾಗಿತ್ತು. ಕ್ಯಾನ್ಸರ್ ಪೀಡಿತ ಮಗುವಿನ ಪೋಷಕರು ಬಡವರಾಗಿದ್ದು ಕೂಲಿ ಮಾಡಿ ಜೀವನ ಮಾಡ್ತಾ ಇದ್ದು. ಹೇಗಾದರೂ ಮಾಡಿ ಮಗುವನ್ನ ಉಳಿಸ್ಕೊಳ್ಬೇಕು ಅಂತ ಪೋಷಕರು ಸಾಲ ಸೋಲ ಮಾಡಿ ಮಗುವಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರು. ಕಳೆದ 7-8 ತಿಂಗಳಿನಿಂದ ಲಕ್ಷ ಹಣ ಖರ್ಚು ಮಾಡಿ ಮಗುವಿಗೆ ಚಿಕಿತ್ಸೆ ಕೊಡಿಸಿದ್ದು ಇದೀಗ ಮಗುವಿಗೆ ಕ್ಯಾನ್ಸರ್ 4ನೇ ಸ್ಟೇಜ್ಗೆ ಹೋಗಿದೆ. ಮಗುವಿಗೆ ಆಪರೇಷನ್ ಮಾಡಲೇಬೇಕು ಅಂತ ಡಾಕ್ಟರ್ ಹೇಳಿದ್ದು ಆಪರೇಷನ್ಗೆ ಸಾಕಷ್ಟು ಹಣ ಖರ್ಚು ಮಾಡಬೇಕಾಗುತ್ತೆ ಅಂತ ಹೇಳಿದ್ರಂತೆ. ಆದರೆ ಮಗುವಿನ ಆಪರೇಷನ್ಗೆ ಬೇಕಾದ ಹಣವನ್ನ ಹೊಂದಿಸಲಾಗದೆ ಪೋಷಕರು ಕಂಗಾಲಾಗಿದ್ರು. ಈ ವೇಳೆ ನಿಮ್ಮ ಮಗುವಿನ ಚಿಕಿತ್ಸೆಗೆ ಸಹಾಯ ಮಾಡ್ತೀವಿ ಅಂತ ಬಂದ SA ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಅವರು ಮಗುವಿನ ಚಿಕಿತ್ಸೆಗೆ ಅಂತ ಹಣವನ್ನ ವಸೂಲಿ ಮಾಡಿದ್ರೂ ಕೂಡ ಸ್ವಲ್ಪ ಮಾತ್ರ ಅಕೌಂಟ್ಗೆ ಕೊಟ್ಟು ಉಳಿದ ಯಾವ ಹಣವನ್ನು ಕೊಟ್ಟಿಲ್ಲ ಅಂತ ಕ್ಯಾನ್ಸರ್ ಪೀಡಿತ ಮಗುವಿನ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಮಗುವಿಗೆ ನೆರವಾಗ್ತೀವಿ ಅಂತ ಬಂದಿದ್ದ SA ಚಾರಿಟೇಬಲ್ ಟ್ರಸ್ಟ್ನವರು ಪೋಸ್ಟರ್ ಹಾಗೂ ಸ್ಕ್ಯಾನರ್ ರೆಡಿ ಮಾಡಿಕೊಂಡು ಜನರಿಂದ, ಸಮಾಜ ಸೇವಕರಿಂದ ಹಾಗೂ ಶ್ರೀಮಂತರಿಂದ ಲಕ್ಷ ಹಣ ವಸೂಲಿ ಮಾಡಿದ್ರಂತೆ. ಲಕ್ಷ ಹಣ ವಸೂಲಿ ಮಾಡಿದ್ರೂ ಕೂಡ ಮಗುವಿನ ಚಿಕಿತ್ಸೆಗೆ ಕೇವಲ 90,000 ಹಣ ಮಾತ್ರ ಕೊಟ್ಟು ಕೈ ಚೆಲ್ಲಿದ್ದಾರೆ ಅಂತ ಮಗುವಿನ ತಂದೆ ಗಂಭೀರ ಆರೋಪ ಮಾಡಿದ್ದಾರೆ. ಮಗುವಿಗೆ 1 ವರ್ಷ ಮುಂಚೆ ಬೌನ್ ಕ್ಯಾನ್ಸರ್ ಆಗಿತ್ತು. ಬೌನ್ ಕ್ಯಾನ್ಸರ್ ಆಗಿದ್ದಕ್ಕೆ ನಾವು ಏನೇನೋ ಕಿಡ್ಬೈ ಎಲ್ಲ ಕಡೆ ತಗೊಂಡೋಗಿದ್ವಿ. ಮಗು ಅಲ್ಲಿ ಉಳಿಯಲ್ಲ ಅಂತ ಹೇಳಿದ್ರು. ಅರ್ಕ ಹಾಸ್ಪಿಟ್ಲಿಗೆ ಕರ್ಕೊಂಡಿದ್ವಿ. ಅಲ್ಲಿ ಹೋಗಿದ ತಕ್ಷಣ ಮಗುಗೆ ನಾವು ಮೊದಲು ಟ್ರೀಟ್ಮೆಂಟ್ ಎಲ್ಲ ಮಾಡಿಬಿಟ್ಟು ಸ್ಕ್ಯಾನಿಂಗ್ ಎಲ್ಲ ತೆಗೆದುಬಿಟ್ಟು ನಾವು ಮೊದಲು ಟ್ರೀಟ್ಮೆಂಟ್ ನೋಡಿಕೊಂಡು ಆಮೇಲೆ ಮಾಡ್ತೀವಿ ಅಂತ ಹೇಳಿದ್ರು. ಅವರು 18 ದಿವಸ ಆದಮೇಲೆ ಕ್ಯಾನ್ಸರ್ ಆಗಿಬಿಟ್ಟೈತೆ, ಇವನಿಗೆ ಕ್ಯಾನ್ಸರ್ ಆಗಿಬಿಟ್ಟೈತೆ. ಆ ಕ್ಯಾನ್ಸರ್ಗೋಸ್ಕರ ಮಗುಗೆ ಕೀಮೋಥೆರಪಿ ಕೊಡಬೇಕು, ಕೀಮೋಪೋಟ್ ಹಾಕಬೇಕು ಅಂದರು. ನಾವು ಸಾಲ ಸೂಲ ಏನೇನೋ ಮಾಡಿ ಮೊದಲು ಒಂದು ಸತಿ ನಮ್ಮ ಬಾಂಬೈದ ನಾನು ಎಲ್ಲ ಸೇರ್ಕೊಂಡು ಸಾಲ ಸೂಲ ಮಾಡಿ ಮಗುಗೆ ಟ್ರೀಟ್ಮೆಂಟ್ ಮಾಡಿಸಿದ್ವಿ. ಒಂದು 5.5-6 ಲಕ್ಷ ರೂಪಾಯಿ ತನಕ ಸಹಾಯ ಆಯ್ತು ನಮಗೆ. ಆಮೇಲೆ ಏನು ಅದ್ರ ಮೇಲೆ ನಮಗೇನು ಮತ್ತೆ ಮಾಡೋಕ್ಕಾಗಿಲ್ಲ. 6 ತಿಂಗಳು ನಾವು ಮಾಡಿದ್ವಿ. ಮಾಡಾದ್ಮೇಲೆ ಮತ್ತೆ ನಮಗೇನು ದೋಷಿಲ್ಲ. ಅದು ಮಾಡೋದು ಇನ್ನೂ ಬೇಕಾಗಿತ್ತು ದುಡ್ಡು ನಮಗೆ. ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾಯಿದ್ರು. 9 ಕೀಮೋ ತನಕ ನಾನು ಮಾಡಿದ್ವಿ. ಆಮೇಲೆ ನಾವು ಸೋದ್ಬಿಟ್ವಿ. ಯಾರು ಕೇಳಿದ್ರು ನಮಗೇನು ಆಗ್ತಾಯಿರಲಿಲ್ಲ. ಸೋದ್ಬಿಟ್ಟು ತಗೊಂಬಂದು ನಾನು 3 ತಿಂಗಳು ಮಗುಗೂ ಮನೆಗೆ ಇಟ್ಬಿಟ್ಟೆ. ನನಗೆ ಯಾರು ಸಪೋರ್ಟ್ ಮಾಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಇಟ್ಬಿಟ್ಟು ನಾನು ಕೆಲಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ. ಮಗುಗೆ ಪೇನ್ ಸ್ಟಾರ್ಟ್ ಆಗಿತ್ತು. ಅಷ್ಟರಲ್ಲಿ ಇವರೆಲ್ಲ ನಾನು ಕೆಲಸಕ್ಕೆ ಹೋಗುವಾಗ ಅಲ್ಲಿ ಫ್ರಿಜ್ ಅಂಗಡಿ ಹತ್ರ, ನನ್ನ ತಮ್ಮನ ಅಂಗಡಿ ಹತ್ರ ನಿಂತಿದ್ದೆ. ಇವರೆಲ್ಲ ಬಂದರು. ಅಲ್ಲಿ SA ಫೌಂಡೇಶನ್ ಚಾರಿಟಿನವ್ರು ಬಂದು ನಾವು ಚಂದ ಮಾಡ್ತಾಯಿದ್ದೀವಿ ಅಂತ ಕೇಳಿದ್ರು. ನನ್ನ ತಮ್ಮ ಚಂದ ಕೊಟ್ಟ. ನೀವು ಯಾಕೆ ಕೊಡ್ತಾಯಿಲ್ಲ ಅಂತ ನನಗೆ ಕೇಳಿದ್ರು. ನನ್ನ ಮಗುಂದೇ ಈ ಥರ ಪರಿಸ್ಥಿತಿ ಐತೆ ಅಂತ ನಾನು ಹೇಳಿದೆ. ಹೇಳಿದ ತಕ್ಷಣ ಅವ್ರು ಏನು ಮಾಡಿದ್ರು, ನನ್ನ ಮಗುಗೆಲ್ಲ ಟ್ರೀಟ್ಮೆಂಟ್ ಮಾಡಿಸ್ತೀವಿ, ನೀವು ಡಾಕ್ಯುಮೆಂಟ್ ಎಲ್ಲ ಕೊಡಿ, ನಾವು ತಗೊಂಡೋಗ್ಬಿಟ್ಟು ಎಲ್ಲ ನಾವು ಟ್ರೀಟ್ಮೆಂಟ್ ಮಾಡಿಸ್ತೀವಿ ಅಂತ ಹೇಳಿದ್ರು. ಮಾಡಿಬಿಟ್ಟು ನಾವು ಏನಿರೋದು ಹೇಳ್ತೀವಿ, ನಮಗೆ ಮೊದಲು ಡಾಕ್ಯುಮೆಂಟ್ ಬೇಕು ಅಂದರು. ಎಲ್ಲ ಡಾಕ್ಯುಮೆಂಟ್ ನಾನು ತಗೊಂಡೋಗಿ ಕೊಟ್ಟೆ ಅವ್ರ ಕೈಗೆ. ತಗೊಂಡೋಗಿದ್ದು ಒಂದು 15 ದಿವಸ ಏನೋ ಇದ್ದೇ ಮಾಡಿಲ್ಲ. ಗಿಂಪ್ಲೆಟ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರು ಅವರು. 15 ದಿವಸ ಆದಮೇಲೆ ಇದಕ್ಕೆ ಹೋದರು, ಚಂದ ಮಾಡೋಕ್ಕೆ ಹೋದರು. ಕೆಲವರಿಂದ ಫೋನ್ ಪೇ ಮೂಲಕ ಹಣ ಸಂಗ್ರಹಿಸಿದ್ರೆ
ಇನ್ನು ಕೆಲವರಿಂದ ಕ್ಯಾಶ್ ಮೂಲಕ ಹಣ ಸಂಗ್ರಹಿಸಿದ್ದು, ಹಣ ಸಂಗ್ರಹಿಸಿರೋ ಬಗ್ಗೆ ಮಗುವಿನ ತಂದೆ ದಾಖಲೆಗಳನ್ನ ನೀಡೋ ಮೂಲಕ ಟ್ರಸ್ಟ್ ವಂಚನೆ ಮಾಡಿದೆ ಅಂತ ಆರೋಪ ಮಾಡಿದ್ದಾರೆ. ಇನ್ನು ಟ್ರಸ್ಟ್ನಲ್ಲಿರೋ ಕೆಲವರು ಮಗುವಿನ ಚಿಕಿತ್ಸೆಯ ನೆಪವೊಡ್ಡಿ ಹಣವನ್ನ ಸಂಗ್ರಹ ಮಾಡಿ ಹಣವನ್ನ ಅವರೇ ತಿಂದಿದ್ದಾರೆ ಅಂತ ಹಣ ಕೊಟ್ಟವರು ಪೋಷಕರಿಗೆ ಮಾಹಿತಿ ನೀಡಿದ್ದಾರೆ. ಮಗುವಿನ ಸ್ಥಿತಿ ಗಂಭೀರವಾಗಿದ್ದು, ಮಗುವಿನ ಚಿಕಿತ್ಸೆಗೆ ಅಂತ ಸಂಗ್ರಹಿಸಿರೋ ಹಣವನ್ನ ಕೊಟ್ಟು ಮಗುವಿನ ಚಿಕಿತ್ಸೆಗೆ ನೆರವಾಗಬೇಕು ಅಂತ ಪೋಷಕರು ಕಣ್ಣೀರು ಹಾಕಿ ಆಗ್ರಹಿಸಿದ್ದಾರೆ. ಜನಗಳ ಹತ್ರ ಆಮೇಲೆ ಅವ್ರದ್ದೇ ಸ್ಕ್ಯಾನರ್ ಹಾಕೊಂಡು ಚಾರಿಟಿದೆ ಸ್ಕ್ಯಾನರ್ ಅವ್ರದ್ದೇ ಎಸ್ ಎ ಫೌಂಡೇಶನ್ ಚಾರಿಟಿ ಇದೆ ಸ್ಕ್ಯಾನರ್ ಹಾಕ್ಕೊಂಡು ಅವ್ರು ಚಂದ ಎಲ್ಲ ಮಾಡಿದ್ರು, ಬೀದಿಗೆ ಮಾಡಿದ್ರು. ಆಮೇಲೆ ಸ್ಕ್ಯಾನರ್ ಹಾಕ್ಕೊಂಡು ಸ್ಕ್ಯಾನರಲ್ಲೂ ಮಾಡಿಸಿದ್ರು. ನಮಗೊಂದು ಸತಿ 3 ಸತಿ ನಮಗೂ ಕರ್ಕೊಂಡು ಹೋಗಿದ್ರು ಇಲ್ಲಿ ಸಿರಾಗೇಟು ಮಾರ್ಕೆಟು. ನಾವು 3 ದಿವಸ ಆದಮೇಲೆ ನೀವು ಬೇರೆ ಕಡೆ ನೀವು ಹೋಗಿ ಮಗು ಕರ್ಕೊಂಡೋಗಿ ನಾವು ಬಿಡ್ತೀವಿ, ಒಂದು ತಿಂಗಳು ಸುಮ್ಮನಿರಿ ಅಂತ ಹೇಳಿದ್ರು. ಒಂದು ತಿಂಗಳು ನಾವು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಇದ್ವಿ. ಒಂದು ತಿಂಗಳಾದಮೇಲೆ ಬಂದಾದಮೇಲೆ ಕರ್ಕೊಂಡೋಗಿ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಮಾತುಕತೆ ಮಾಡ್ಕೊಂಡು ಕರ್ಕೊಂಡೋಗಿ ನಾವು ಅಲ್ಲಿ ಬಿಟ್ಟರು. ನಾವು ನಾಳೆ ಬರ್ತೀನಿ ಅಂತ ಹೋದರು ಅವರು. ನಾಳೆ ಮಾರನೇ ದಿನ ಬಂದರು, ಚೆಕ್ ತಗೊಂಬಂದರು. 3.5 ಲಕ್ಷ ರೂಪಾಯಿ ಚೆಕ್ ಕೊಟ್ಟರು, 20,000 ಕ್ಯಾಶ್ ಕೊಟ್ಟರು. ಅದು ಕ್ಯಾಶ್ ಕೊಟ್ಟಿದ್ದು ನಾವೇನು ಮಾಡಿದ್ವಿ, ಅವರು ಅದು 3-4 ದಿವಸ ಆದಮೇಲೆ ಚೆಕ್ ರಿಲೀಸ್ ಮಾಡ್ಕೊಳಕ್ಕೆ ಹೋಗಿದ್ರೆ ಡಾಕ್ಟ್ರು ಚೆಕ್ ಬೌನ್ಸ್ ಐತೆ ಅಂತ ಹೇಳಿದ್ರಂತೆ. ನನಗೆ ಸರ್ ಒಂದು 14 ಮೇಲೆ ಮಾಡೋರು ಸರ್. 14-35 ಚಿಲ್ಲರೆ ಮಾಡೋರು ಸರ್. 34 ಚಿಲ್ಲರೆ 14 ಲಕ್ಷ 14 ಲಕ್ಷ ರೂಪಾಯಿ 34,000. 14 ಲಕ್ಷದ 34,000 ಮಾಡೋರೆ. ನಮಗೆ ಅಲ್ಲಿ ಕೀಮೋ ಆಗಬೇಕು ಅಂದಿದ್ದಕ್ಕೆ ಅದು ಚೆಕ್ ಕೊಡೋವಾಗ 20,000 ಮತ್ತು ಕೀಮೋ ಆಗಬೇಕು ಅಂತ ಹೇಳಿದ್ದಕ್ಕೆ 20 ದಿವಸ ಆದಮೇಲೆ 30,000 ಕೊಟ್ಟರು. ಆಮೇಲೆ ಮತ್ತೆ ಕೀಮೋ ಸ್ಕ್ಯಾನಿಂಗ್ ತೆಗ್ದಾದ್ಮೇಲೆ ಕೀಮೋ ಆಗಬೇಕು ಅಂದರು. ಮತ್ತೆ 30,000 ಒಂದು 20 ದಿವಸ ಆದಮೇಲೆ ಹಾಕಿದ್ರು. ಟೋಟಲ್ 90,000 ಕೊಟ್ಟವ್ರೆ ಸರ್. 90,000 ಮೇಲೆ ನಮ್ಗೆ 1 ರೂಪಾಯಿನೂ ಕೊಟ್ಟಿಲ್ಲ. ಕಲೆಕ್ಷನ್ ಒಂದು 14 ಮೇಲೆ ಮಾಡೋರು ಸರ್. 14 ಲಕ್ಷದ 34,000 ರೂಪಾಯಿನೋ ಏನೋ ಮಾಡೋರು ಸರ್. ಅದು ಬುಕ್ ಅವರು ಎಂಟ್ರಿ ಮಾಡಿರೋದು ಬುಕ್ಕೇ ಐತೆ ಸರ್. ಆ ಬುಕ್ಕಲ್ಲೇ ಎಲ್ಲ ಎಂಟ್ರಿ ಆಗೈತೆ ಸರ್. ಅವ್ರು ಮಾಡಿರೋದು ಊರೂರಿಗೆ ಹೆಸರೆಲ್ಲ ಹಾಕಿವ್ರೆ, ಎಲ್ಲ ಮಾಡೋರು ಸರ್. ಡಾಕ್ಟ್ರು ಎಷ್ಟು ಕೇಳಿದ್ರು ಮತ್ತೆ ಅಮೌಂಟೇ ಹಾಕಿಲ್ಲ ಅವರು. ಕೇಳಿ ಆಪ್ರೇಷನ್ ಮಾಡಬೇಕೀಗ, ಇಮಿಡಿಯೇಟ್ಲಿ ಆಪ್ರೇಷನ್ ಮಾಡಿ ಮಗುಗೆ ಮತ್ತೆ 4 ಕೀಮೋಥೆರಪಿ ಆಗಬೇಕು. ಹಾಕಿದ್ರೇ ಮಗು ಕಾಲು ಉಳಿಯೋದು ಸೀರಿಯಸ್ ಕಂಡೀಷನ್ ಐತೆ ಮಗುದು. ಅವ್ರಿಗೆ ಕೇಳ್ತಾ ಇದ್ರು, ನಾವು ಹೇಳ್ತಾನೆ ಇಲ್ಲ ಏನಾಗೈತೆ ಏನಿಲ್ಲ ಅಂತ. ಆಮೇಲೆ ನಾವು ಇದ್ದಿದ್ದಂಗೆ ಅಲ್ಲೇ ಹಾಸ್ಪಿಟ್ಲಲ್ಲಿ 2 ತಿಂಗಳು ಹಂಗೆ ಇರ್ಬಿಟ್ವಿ. ಕೇಳಿ ಸಾಕಾಗ್ಬಿಟ್ಟು ಅಲ್ಲೇ ಇರ್ಬಿಟ್ವಿ. ಅಷ್ಟರಲ್ಲಿ ನಮ್ಮ ಚಿಕ್ಕ ತಮ್ಮ ತೀರ್ಕೊಂಡ್ಬಿಟ್ಟವ್ರಂತ ಹೇಳಿ ನಮ್ಮ ಮನೆಗೆ ಇದ್ದರು ಅಂಗಡಿನಾಗೆ. ನನ್ನ ತಮ್ಮ ನಾವೇ ನೋಡ್ಕೊತ ಇದ್ದಿದ್ದು. ನನ್ನ ತಮ್ಮ ಹುಷಾರಿರಲಿಲ್ಲ. ಪಾಪುದು ಅದೇ ಸರ್, ಒಂಚೂರು ನೋವು, ಸಿಕ್ಕಾಪಟ್ಟೆ ನೋವು ಐತೆ. ಆಪ್ರೇಷನ್ ಮಾಡಬೇಕು ಅಂತ ಡಾಕ್ಟ್ರು ಹೇಳೋರೆ. ಕ್ರಮ ಆಗ್ಬೇಕು ಸರ್. ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸರ್. ಹೆಸರು ನಂದು ಫೈಸರ್ ಅಹಮದ್ ಅಂತ. ನ್ಯಾಯ ಬೇಕು ಸರ್. ನನ್ನ ಮಗು ಉಳಿಸ್ಕೋಬೇಕಂತ ನಾವು ಕಷ್ಟಪಡ್ತಾ ಇದ್ದೀವಿ ಸರ್. ಆಗೋದಷ್ಟು ಮಾಡಿದ್ವಿ ಸರ್, ಅದ್ರ ಮೇಲೆ ಆಗ್ತಾಯಿಲ್ಲ. ಇವ್ರು ಕೇಳಿದ್ರೆ ಸಾಕು, ಈಗ ಬರ್ತೀನಿ ಆಗ ಬರ್ತೀನಿ ಈಗ ತಗೊಂಬರ್ತೀನಿ ಬರೀ ಅದೇ ಹೇಳ್ತಾರೆ ಹೊರತು ಮುಂದೆ ಬರ್ತಾಯಿಲ್ಲ. ಬರೀ ಫೋನಲ್ಲಿ ಮಾತಾಡ್ತಾರೆ. ಅವ್ನಿಗೆ ಗ್ರೂಪ್ ಅವ್ರಿಗೆ ಹೇಳಿದರೆ ಗ್ರೂಪ್ ಅವರು ಹೇಳ್ತವ್ರೆ, ಅವ್ರು ಬಂದರೆ ನಾನು ಬಂದರೆ ಅವ್ರು ಬರ್ತೀನಿ ಅಂತವ್ರೆ. ಇಬ್ಬರು ಇರ್ಫಾನು ಮುಬಾರಕ್ ಅನ್ನೋರು ಇಬ್ಬರು ದುಡ್ಡು ತಿಂದಿರೋ, ಅದು ನಮ್ಗೆ ಗೊತ್ತಿರಲಿಲ್ಲ ತಿಂದಿರೋದು. ನನ್ನ ತಮ್ಮ ತೀರ್ಕೊಂಬಿಟ್ಟೋನ ಅಂತ ಹೇಳ್ಬಿಟ್ಟು ನನ್ನ ಪಾಪಕ್ಕೆ ಕರ್ಕೊಬಂದ್ಬಿಟ್ಟೆ. ಡಾಕ್ಟ್ರಿಗೆ ಹೇಳ್ಬಿಟ್ಟು ಈ ಥರ ನನ್ನ ತಮ್ಮ ತೀರ್ಕೊಂಬಿಟ್ಟವನೆ, ಹೋಗಿ ಬರ್ತೀವಿ ಅಂತ ಮಗು ಕರ್ಕೊಬಂದಾದ್ಮೇಲೆ ನಮಗಿಲ್ಲಿ ಗೊತ್ತಾಗಿದ್ದು ಇವ್ರು ತಿನ್ಕೊಂಡು ಓಡೋಗ್ಬಿಟ್ಟವ್ರೆ ಅಂತ. ಮಗು ದುಡ್ಡೆಲ್ಲ ತಿನ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ನಮ್ಮ ಮುಂದೆ ಹೇಳಿದ್ರು. ಆವಾಗಲೇ ನಾನು ಜ್ಞಾನನೇ ಇರಲಿಲ್ಲ ನನಗೆ. BP ಲೋ ಆಗಿಬಿಟ್ಟು ಈಗ ಮಗುದು ನಾನು ಏನು ಮಾಡಬೇಕು ಎಲ್ಲಿ ಹೋಗ್ಬೇಕು ಅಂತ ದೋಚೆ ಇಲ್ಲ ನನಗೆ. ಸಿಕ್ಕಾಪಟ್ಟೆ ನನಗೆ ನೋವಾಗ್ಬಿಡ್ತು. BP ರೈಸ್ ಆಗಿಬಿಟ್ಟು ನನಗೆ ಕೆಳಗಡೆ ಬಿದ್ದುಬಿಟ್ಟೆ. ಅವರು ಎದ್ಬಿಟ್ಟು ಇನ್ನೊಬ್ಬ ತೋಸಿಫ್ ಅಂತ ಇದ್ದ ಅದ್ರಾಗೆ ಅದೇ ಗ್ರೂಪಲ್ಲಿ, ಅವನು ಎದ್ಬಿಟ್ಟು ಈಗ ಏನನ್ನ ಮಾಡಿದರೆ ಸುಮ್ಮನೆ ನಾವೇನೋ ಅವ್ನು ಮಾಡಿಬಿಟ್ಟು ಈಗ 20 ದಿವಸದಲ್ಲಿ ನಾವು ಏನಾರ ಕಲೆಕ್ಟ್ ಮಾಡಿ ಮತ್ತೆ ಮಾಡಿಕೊಡ್ತೀವಿ. ಇವರು ಇಬ್ಬರು ತಿಂದ್ಬಿಟ್ಟವ್ರೆ, ಇರ್ಫಾನು ಮುಬಾರಕ್ ಅನ್ನೋನು. ಈಗ ನಾವು ಮುಂದೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತೋಸಿಫು ಶಾಜಾದು ಅಂತ ಹೇಳ್ಬಿಟ್ಟು ಅವರಿಬ್ಬರು ನನ್ನ ಸ್ಕ್ಯಾನರ್ ಇಸ್ಕೊಂಡೋಗಿ ಮತ್ತೆ ಚಿತ್ರದುರ್ಗದಲ್ಲಿ ಮಾಡಿದ್ರು, ಬೆಂಗಳೂರಲ್ಲಿ ಮಾಡಿದ್ರು. ಬೋನ್ ಕ್ಯಾನ್ಸರ್ ಆಗೈತೆ ಸರ್. ಜಾಸ್ತಿ ನೋವೈತೆ. ಬೇಗ ಆಪ್ರೇಷನ್ ಮಾಡ್ಬೇಕಂತ ಹೇಳೋರಿ. ಜಾಸ್ತಿ ನೋವೈತೆ ಸರ್. ದುಡ್ಡಿನ ಪ್ರಾಬ್ಲಮ್ ಆಗಿಬಿಟ್ಟಿದೆ ಸರ್, ಅದು ಸಹಾಯ ಮಾಡಿ ಅಂತ ಹೇಳಿ.
ಈಗ ಬೇರೆ ಬೇರೆಯವರೆಲ್ಲ ದುಡ್ಡು ಕಲೆಕ್ಟ್ ದುಡ್ಡು ಕಲೆಕ್ಟ್ ಮಾಡಿ ತಿಂದು ಹೋಗ್ಬಿಟ್ಟವ್ರೆ ಸರ್. ನನ್ನ ಮಗನಿಗೆ ಇನ್ನು ಎಷ್ಟು ಬೇಕಾದ ಜಾಸ್ತಿ ನೋವೈತೆ. ಹಿತೈಷಿ ಚಾರಿಟೇಬಲ್ ಟ್ರಸ್ಟ್ ಮಗುವಿನ ಚಿಕಿತ್ಸೆಗಾಗಿ ಹಣ ಸಂಗ್ರಹ ಮಾಡಿ ಹಣ ಕೊಡದೆ ವಂಚನೆ ಮಾಡಿದ್ದು ಟ್ರಸ್ಟ್ ವಿರುದ್ಧ ಕ್ರಮಕ್ಕೆ ಪೋಷಕರು ಆಗ್ರಹಿಸಿದ್ದಾರೆ. ಇನ್ನಾದರೂ ಈ ಸಂಬಂಧಪಟ್ಟವರು ಅಧಿಕಾರಿಗಳು ಎಚ್ಚೆತ್ತು ವಂಚನೆ ಮಾಡಿರುವ ಟ್ರಸ್ಟ್ ವಿರುದ್ಧ ಕ್ರಮ ಕೈಗೊಂಡು ಮಗುವಿಗೆ ನ್ಯಾಯ ದೊರಕಿಸಿಕೊಡಬೇಕಾಗಿದೆ ಅನ್ನೋದು ಪ್ರಜಾಶಕ್ತಿ ಟಿವಿಯ ಕಳಕಳಿ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.